ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಏನಿವತ್ತು ಮಿನಿ ಬ್ಲಾಗ್ ಅಂತಿದ್ದಾರೆ, ಯೂಟ್ಯೂಬ್ ಅಂತಿಲ್ಲ ಅಂತ ಅಂದ್ಕೊಂಡ್ರಾ? ನಾನು ಯೂಟ್ಯೂಬು ಇಲ್ಲ ಗಾಯ್ಸ್, ಅದು ಯೂಟ್ಯೂಬ್ ಹಳೆ ಫೋನಲ್ಲೈತೆ. ಹಳೆ ಫೋನ್ ಖರಾಬಾಗಿದೆ. ನಂಗೆ ಪಾಸ್ವರ್ಡ್ ಬೇರೆ ನೆನಪಿಲ್ಲ, ರಿಕವರಿ ಅಂತೂ ಆಗ್ತಾನೆ ಇಲ್ಲ ಎಷ್ಟೋ ಟ್ರೈ ಮಾಡಿದ್ರು. ಸೊ ಯಾರಿಗಾದ್ರೂ ಏನಾದರೂ ಐಡಿಯಾ ಗೊತ್ತಿದ್ದರೆ ಕಮೆಂಟ್ ಮಾಡಿ ಗಾಯ್ಸ್. ಆಮೇಲೆ ಏನಿವತ್ತು ಹೆಲ್ಮೆಟ್ ಹಾಕ್ಕೊಂಡಿದ್ದಾರಲ್ಲ ಅಂತಿದ್ದೀರಾ? ನಾವಿವತ್ತು ಬೆಂಗಳೂರಲ್ಲಿದ್ದೀವಿ. ಸೊ ನಾವು ಬೆಂಗಳೂರಿಗೆ ಬಂದುಬಿಟ್ಟು 2 ಡೇಸ್ ಆಯಿತು. ಹೋಮ್ ಪೂಜೆ ಇತ್ತು, ಸೊ ಹಂಗಾಗಿ ಬಂದಿದ್ವಿ. ಇವಾಗ ನಾವು ಎಲ್ಲಾದರೂ ಆಚೆ ಹೋಗಿ ಬರೋಣ ಅಂತ, ಇವತ್ತು ಸುಮ್ಮನೆ ಕೂತಿದ್ವಲ್ಲ, ಆಚೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಮುಂದೆ ಗೊತ್ತಾಗುತ್ತೆ ಗಾಯ್ಸ್ ನಿಮಗೆ. ಬೆಂಗಳೂರು ಅಂದಮೇಲೆ ಫಸ್ಟ್ ನಮಗೆ ಒಳ್ಳೆ ಪ್ಲೇಸ್ಗೆ ಹೋಗಬೇಕು ಅಂತ ಅಂದರೆ ಫಸ್ಟ್ ನೆನಪಾಗೋದೆ ಏನು ಹೇಳಿ, ನಿಮ್ಗೇನು ನೆನಪಾಗುತ್ತೆ ಅಂತ ಕಮೆಂಟ್ ಮಾಡಿ ಗಾಯ್ಸ್, ನಾನು ಮುಂದೆ ಹೇಳ್ತೀನಿ. ಹೆಲ್ಮೆಟು ಕಂಪಲ್ಸರಿ ಇರಬೇಕು ಗಾಯ್ಸ್, ಯಾವುದೇ ಊರಾದರೂ ಹೆಲ್ಮೆಟ್ ಇರಬೇಕು. ಸೊ ನಾನು ಫಸ್ಟಲ್ಲಿ ಹೇಳಿದ್ದೆ, ಸೊ ಹಂಗಾಗಿ ಇವಾಗ ಅದನ್ನೇ ಹೇಳಿದೆ. ಸೊ ಬೆಂಗಳೂರು ಅಂದಮೇಲೆ ಫಸ್ಟ್ ಒಳ್ಳೆ ಪ್ಲೇಸ್ ಅಂತ ನೆನಪಾದರೆ ಯಾವುದು ಅಂದರೆ ಗಾಯ್ಸ್, ನನಗಂತೂ ಅಪ್ಪು ಸರ್ ಸಮಾಧಿ. ನನಗೆ ಅವ್ರ ಸಮಾಧಿ ಅಂದರೆ ತುಂಬ ಇಷ್ಟ. ಸೊ ಅದನ್ನು ನೋಡಬೇಕು ಅಂತಲೇ ನಾನು ತುಂಬ ದಿನದಿಂದ ಯೋಚನೆ ಮಾಡ್ತಿದ್ದೆ, ಬೆಂಗಳೂರಿಗೆ ಹೋಗಬೇಕು, ಅಪ್ಪು ಸರ್ ಸಮಾಧಿನ ನೋಡಬೇಕು ಅಂತ. ಸೊ ಅದಕ್ಕೆ ಅಪ್ಪು ಸರ್ ಇವತ್ತು ನಮ್ಮನ್ನು ಕರೆಸ್ಕೊತಿದ್ದಾರೆ. ಸೊ ಇವಾಗ ನಾವು ಫಸ್ಟ್ ಬಂದಿರೋದು ಅಂಬರೀಷ್ ಅವರ ಸಮಾಧಿಗೆ. ಸೊ ಅಂಬರೀಷ್ ಸಮಾಧಿಗೆ ಫಸ್ಟ್ ಎಂಟ್ರ್ ಆಗ್ತಿದ್ದಂಗೆ ಅವ್ರದ್ದೊಂದು ಸ್ಟ್ಯಾಚ್ಯೂ ಐತೆ, ಸಖತ್ತಾಗೈತೆ ಸ್ಟ್ಯಾಚ್ಯೂ ಹತ್ರ. ಸೊ ಹಾಗೆ ಬಂದರೆ ನಮ್ಮ ದೇವ್ರುಗಳ ಇಲ್ಲೇ ಇದ್ದಾರೆ ಗಾಯ್ಸ್. ಸೊ ಇವಾಗ ಅಂಬರೀಷ್ ಸರ್ ಸಮಾಧಿನ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದನ ತಗೊಂಡು ಮುಂದೆ ಹೋಗೋಣ ಗಾಯ್ಸ್. ಸೊ ಇವತ್ತು ನಾನು ಮತ್ತು ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಮೂವರು ಬಂದಿದ್ವಿ. ಸೊ ನನ್ನ ಮಗ ನೋಡಿ ಗಾಯ್ಸ್, ಇಷ್ಟು ಚಿಕ್ಕ ವಯಸ್ಸಿಗೆ ಏನೆಲ್ಲ ನೋಡ್ತವೆ. ನಾವು ಆ ವಯಸ್ಸಲ್ಲೆಲ್ಲ ಆಚೆಗಡೆನೇ ಬರ್ತಿರ್ಲಿಲ್ಲ. ಸೊ ಇವಾಗ ಅಂಬರೀಷ್ ಸರ್ ಅವರ ಸಮಾಧಿನ ನೋಡಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತ ಗೊತ್ತಿರ್ಬೋದು ನಿಮಗೆಲ್ಲ. ಸೊ ಎಂಟ್ರ್ ಆಗ್ತಿದ್ದಂಗೆ ಫಸ್ಟು ಸೊ ಈ ಕಡೆಯಿಂದ ಹೋಗಿ ಹಿಂಗೆ ರೌಂಡ್ ಹಾಕ್ಕೊಂಡ್ಬಿಟ್ಟು ಸೊ ಈ ಸೈಡಿಂದ ಬರಬೇಕಂತೆ. ಸೊ ನಾವು ಬರುವಾಗ ಅದನ್ನೆಲ್ಲ ತೋರಿಸ್ತೀನಿ. ಹೀಗೆ ನೋಡಿ ಗಾಯ್ಸ್, ಅಲ್ಲಿ ನೋಡಿ ಗಾಯ್ಸ್, ನಮ್ಮ ರಾಜ್ಕುಮಾರ್ ಸರ್ ಅವರ ಸ್ಟ್ಯಾಚು ಹೆಂಗೈತೆ. ಸೊ ಹಿಂಗೆ ಮುಂದೆ ಹೋಗ್ತಾ ಆಗೆಲ್ಲ ಇಲ್ಲೆಲ್ಲ ಇಷ್ಟೊಂದು ರಶ್ ಇತ್ತು ಗೈಸ್. ಇವಾಗ ಅಷ್ಟೊಂದು ಜನ ಏನಿಲ್ಲ. ಸೊ ನಮ್ಮ ಟೈಮ್ ಚಲೋ